ನಮಸ್ಕಾರ ವೀಕ್ಷಕರೇ. ನಮ್ಮ ಕರ್ನಾಟಕದಲ್ಲಿ ಈ 15 ತಿಂಗಳಲ್ಲಿ ಅಂದರೆ 2023 ಏಪ್ರಿಲಿಂದ ಇಲ್ಲಿ ತನಕ ಎಷ್ಟು ಜನ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ? ಕಾರಣ ಪ್ರವಾಹ, ಬೆಳೆ ಹಾನಿ, ಇನ್ನು ಬೇರೆ ಬೇರೆ ಕಾರಣಗಳಿಂದ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾನೆ ಇದ್ದಾರೆ. ಅದರಲ್ಲೂ ಬೆಳಗಾವಿ, ಹಾವೇರಿ, ಧಾರವಾಡ ಈ ಕಡೆ ಎಲ್ಲ ಸುಮಾರು 120-110 ಜನ ಒಂದೊಂದು ಜಿಲ್ಲೆನಲ್ಲೂ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಇದರಲ್ಲಿ 1100ರಲ್ಲಿ ಇಷ್ಟು ಜನಕ್ಕೆ ಪರಿಹಾರ ಅನ್ನೋದು ಗೌರ್ಮೆಂಟ್ ಏನೋ ಕೊಡ್ತಾ ಇದೆ. ಆದರೆ ಪರಿಹಾರ ಕೊಡೋದ್ರ ಬದಲು ಅವರು ಬದುಕಿದ್ದಾಗಲೇ ಅವರ ಬೆಳೆ ಹಾನಿ ಆಗಿರ್ಬೋದು, ಇನ್ನು ಬೇರೆದ್ರಿಂದ ನಷ್ಟಗಳು ಸಂಭವಿಸಿರ್ಬೋದು, ಅಂಥದಕ್ಕೆ ಸಹಾಯ ಮಾಡೋ ಕೆಲಸ ಮಾಡಿದರೆ ಈ ರೈತರು ಸಾಯ್ತಾ ಇರಲಿಲ್ವೇನೋ. ಜೀವ ಕಳ್ಕೊಳ್ಳೋ ಲೆವೆಲ್ಗೆ ರೈತರು ಹೋಗ್ತಾ ಇದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಕಷ್ಟ ಅಲ್ಲಿ ಇದೆ ಅನ್ನೋದನ್ನು. ಅದರಲ್ಲೂ ಈ ಮ್ಯಾಪ್, ಕರ್ನಾಟಕ ಮ್ಯಾಪಲ್ಲಿ ಅವ್ರು ತೋರಿಸ್ತಾ ಇದ್ದಾರೆ ಯಾವ ಜಿಲ್ಲೆನಲ್ಲಿ ಎಷ್ಟೆಷ್ಟು ಜನ ಸಾಯ್ತಾ ಇದ್ದಾರೆ. ರೈತರು ಎಲ್ಲ ಕಡೆ ಬೆಳೆ ಬೆಳೀತಾ ಇದ್ದಾರೆ. ಕೆಲವಷ್ಟು ಜಿಲ್ಲೆಗಳಲ್ಲಿ ಮಾತ್ರ ರೈತರು ಅನ್ನೋರೇ ಇಲ್ಲ ಬಿಡಿ, ಅಂಥದ್ದು ನಮ್ಮ ಬೆಂಗಳೂರಲ್ಲಿ. ಇನ್ನು 2-3 ಜಿಲ್ಲೆಗಳಲ್ಲಿ ರೈತರು ಅನ್ನೋರು ಇಲ್ಲ. ಇನ್ನು ಉಳಿದಿರೋ ಜಿಲ್ಲೆಗಳಲ್ಲಿ ಎಲ್ಲರೂ ಕೂಡ ರೈತರು ಇದ್ದೇ ಇದ್ದಾರೆ. ಒಂದೊಂದು ಕಡೆ ರೈತರು ಒಂದೊಂದು ಬೆಳೆ ಬೆಳೀತಾ ಇರ್ತಾರೆ. ಆದರೆ ರೈತರಿಗೆ ಕರೆಕ್ಟಾಗಿ ಮಾರ್ಗದರ್ಶನ ಕೊಡೋದಕ್ಕೆ ಯಾರೂ ಇಲ್ಲ. ಅವರು ಕೇಳಿದ್ದಕ್ಕೆ ಉತ್ತರಗಳು ಸಿಗೋದಿಲ್ಲ. ಅವರು ಯಾವುದೋ ಒಂದು ಬೆಳೆ ಬೆಳೆದಿರ್ತಾರೆ, ಆ ಟೈಮ್ನಲ್ಲಿ ಬೆಳೆ ಹಾನಿ ಆಗೋದು ಜಾಸ್ತಿ ಆಗ್ತಾ ಇದೆ. ಈ ಕಾಯಿಲೆಗಳು ಬಂದು, ಅದರಲ್ಲೂ ಈ ತೆಂಗಿನ ಮರಗಳಿಗೆ ಕೆಲವಷ್ಟು ಕಡೆ ಕಾಯಿಲೆಗಳು ಬರ್ತಾ ಇದೆ. ಇನ್ನು ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ಕಾಯಿಲೆಗಳು ಬಂದು ಬೆಳೆ ಹಾನಿ ಅನ್ನೋದಾಗ್ತಾ ಇದೆ. ಅದ್ರ ಜೊತೆಗೆ ಬರ, ಮಳೆ ಬರ್ದೇನೆ ಬೆಳೆ ಬೆಳೆಯೋದಕ್ಕಾಗ್ತಾ ಇಲ್ಲ. ಅಂಥ ಪರಿಸ್ಥಿತಿನೂ ರೈತರು ಕೂಡ ಎದುರಿಸ್ತಾ ಇದ್ದಾರೆ. ಇದೆಲ್ಲದರಿಂದ ವರ್ಷಕ್ಕೆ ಏನಿಲ್ಲ ಅಂದರೂ ಸುಮಾರು 1000 ಜನ ಅಂತೂ ಮಿನಿಮಮ್ ಸಾಯ್ತಾ ಇದ್ದಾರೆ. ಇನ್ನು ಉಳಿದವರು ಬೇರೆ ಬೇರೆ ಕಾರಣಗಳಿಂದ ಸತ್ತಿರ್ಬೋದು. ಸಾಲದ ಬಾಧೆ, ಇನ್ನು ಬೇರೆ ಬೇರೆ ಕಾರಣಗಳಿದ್ದೇ ಇರುತ್ತಲ್ಲ, ಅಂಥದ್ರಿಂದ ಸತ್ತಿರ್ಬೋದು. ಅದರಲ್ಲಿ ಇಲ್ಲಿ ಕೊಟ್ಟಿರೋ ಲೆಕ್ಕಾಚಾರ ಪ್ರಕಾರ 1200 ಸರಿ ಸುಮಾರು ಅಂದ್ಕೊಳ್ಳಿ. ಇಷ್ಟು ಜನದಲ್ಲಿ 1000 ಜನಕ್ಕೆ ಪರಿಹಾರ ಅನ್ನೋದು ಸಿಕ್ಕಿದೆ. 1000 ಜನ ಕುಟುಂಬದವರು ಪರಿಹಾರ ಕೊಡ್ತಾ ಇದೆ ಗೌರ್ಮೆಂಟ್ ಏನೋ. ಆದರೆ ಆ ಪರಿಹಾರ ಕೊಡೋದಕ್ಕೆ ಮುಂಚೆ ರೈತರು ಸಾಯದೇ ಇರೋ ಹಾಗೆ ನೋಡ್ಕೊಂಡಿದ್ದಾರೆ. ಅವರು ಎಷ್ಟು ಜನಕ್ಕೆ ಅನ್ನದ ಹತ್ರ ಆಗ್ತಾ ಇದ್ರು. ಈಗ ಅನ್ನ ಬೆಳೆಯವರೇ ಕಡಿಮೆ ಆಗ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಈಗಾಗಲೇ ನೋಡ್ತಾ ಇದ್ದೀವಿ ತರಕಾರಿ ಅದು ಇದು ರೇಟ್ಗಳೆಲ್ಲ ಎಷ್ಟು ರೈಸ್ ಆಗ್ತಾ ಇದೆ ಅನ್ನೋದನ್ನ. ಕಾರಣ ರೈತರು ಅನ್ನೋರು ಇಲ್ಲ. ಎಲ್ಲ ರೈತರ ಕೆಲಸ ಬಿಟ್ಬಿಟ್ಟು ಯಾಕೆ ಬೇಕು ಈ ವ್ಯವಸಾಯ ಅನ್ನೋದು ಯಾವ ಥರ ಜನ ಅನ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ಹಳ್ಳಿ ಕಡೆ ನೀನ್ ಸಾಯ ನಾನ್ ಸಾಯ ಕೊನೆಗೆ ವ್ಯವಸಾಯ ಅನ್ನೋ ಲೆವೆಲ್ಗೆ ಬಂದ್ಬಿಟ್ಟಿದ್ದಾರೆ. ವ್ಯವಸಾಯ ಮಾಡೋರು ಜನ ಸಾಯಲೇಬೇಕಾದಂಥ ಪರಿಸ್ಥಿತಿ ಬರುತ್ತೆ ಅಂತ ಸಣ್ಣ ಪುಟ್ಟ ರೈತರು ಅನ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ದೊಡ್ಡ ದೊಡ್ಡವರು ಬಿಡಿ ಕೆಲ್ಸಕ್ಕೆ ಇಟ್ಕೊಂಡು ಕೆಲಸ ಮಾಡಿಸ್ಕೊಂಡ್ಬಿಡ್ತಾರೆ. 100 ಎಕರೆ ಜಮೀನು ಇರುತ್ತೆ, ಅವ್ರಿಗೇನು ತೊಂದರೆ ಆಗೋದಿಲ್ಲ. ಬಟ್ ಆದರೆ 1 ಎಕರೆ, ಅರ್ಧ ಎಕರೆ, 2 ಎಕರೆ ಜಮೀನು ಇಟ್ಕೊಂಡು ಅದರಲ್ಲಿ ಏನೋ ಬೆಳೆದು ದುಡ್ಡು ಮಾಡ್ಬಿಡೋಣ ಅಂತ ರೈತರು ಸಾಲ ಅದು ಇದು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆದರೆ ಅವ್ರಿಗೆ ಬೆಳೆ ಕೈ ಹತ್ತಿರೋದಿಲ್ಲ. ಈ ಕಡೆ ಸಾಲ ಕೊಟ್ಟಿರೋ ಬ್ಯಾಂಕ್ಗಳಾಗ್ಬೋದು, ಇನ್ನು ಸಂಘಗಳಾಗ್ಬೋದು ಅವ್ರನ್ನ ಬಿಡೋದಿಲ್ಲ. ಇಲ್ಲ ಬೇರೆ ಯಾರ ಹತ್ರನಾದ್ರೂ ದುಡ್ಡು ಇಸ್ಕೊಂಡಿದ್ರೆ ಅವರು ಕೂಡ ವಸೂಲಿ ಮಾಡೋ ತನಕ ಬಿಡೋದಿಲ್ಲ. ಕೊನೆಗೆ ಅವರು ಮಾನ ಮರ್ಯಾದೆಗೆ ಅಂಜಿ ಸಾವನ್ನಪ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾರೂ ಕೂಡ ಹೋರಾಟಗಳು ಮಾಡ್ತಾ ಇಲ್ಲ. ರೈತ ಸಂಘಗಳು ಅವಾಗವಾಗ ಹೋರಾಟ ಮಾಡುತ್ತೆ, ಆವಾಗವಾಗ ಹಾಗೇ ಸೈಲೆಂಟ್ ಆಗಿಬಿಡುತ್ತೆ. ಬಟ್ ಇಲ್ಲಿ ಜನಕ್ಕೆ ಈ ಫ್ರೀ ಸ್ಕೀಮ್ಗಳನ್ನ ಕೊಡೋದ್ರ ಬದಲು ರೈತರಿಗೆ ಏನು ಬೇಕಾಗಿತ್ತು ಅಂಥ ಫೆಸಿಲಿಟಿಗಳನ್ನ ಕೊಟ್ಟಿದ್ದಿದ್ರೆ ಇಷ್ಟು ಜನ ರೈತರು ಸಾಯ್ತಾ ಇರಲಿಲ್ವೇನೋ. ಒಬ್ಬ ರೈತ ಇದ್ದಿದ್ರೆ ಕಡಿಮೆ ಅಂದ್ರೆ 100 ಜನಕ್ಕಾದರೂ ಬೆಳೆ ಬೆಳೆದಿರೋನು ಅನ್ನ ತಿನ್ನೋದಕ್ಕೆ ವರ್ಷ ಪೂರ್ತಿ. ಈಗ ರೈತರುಗಳೇ ಇಲ್ಲದೆ ಇದ್ರೆ ಮುಂದಿನ ದಿನಗಳಲ್ಲಿ ಬೆಳೆ ಬೆಳೆಯೋರು ಯಾರು ಅನ್ನೋದನ್ನ ಯೋಚನೆ ಮಾಡಬೇಕು. ಈಗ ಆಲ್ರೆಡಿ ಆಹಾರದ ಕೊರತೆ ಅನ್ನೋದು ಆಗ್ತಾ ಇದೆ, ಎಲ್ಲರಿಗೂ ಗೊತ್ತಿರೋ ವಿಷಯನೇ. ನಮ್ಮ ದೇಶದಲ್ಲೇ ವರ್ಷಕ್ಕೆ ಏನಿಲ್ಲ ಅಂದ್ರೂ ಸುಮಾರು 60 ಲಕ್ಷ ಜನ ಮಕ್ಕಳಿಗೆ ಆಹಾರದ ಕೊರತೆ ಅನ್ನೋದಿದೆ. ಲೆಕ್ಕ ಹಾಕೊಳ್ಳಿ, 60 ಲಕ್ಷ ಜನ ಮಕ್ಕಳಿಗೆ ಆಹಾರದ ಕೊರತೆ ಅನ್ನೋದಿದ್ದು ಮಕ್ಕಳು ಆಹಾರ ಸಿಗದೆ ಎಷ್ಟೋ ಮಕ್ಕಳು ಸಾಯ್ತಾ ಇದ್ದಾವೆ. ಇನ್ನು ಬೇರೆ ಬೇರೆ ಕಾರಣಗಳು ನಡೀತಾನೆ ಇದೆ. ಇದಕ್ಕೆಲ್ಲ ಉತ್ತರ ಕೊಡೋರು ಯಾರು? ನಮ್ಮ ರಾಜ್ಯದಲ್ಲೇ ಲೆಕ್ಕ ಹಾಕೊಳ್ಳೋದಾದ್ರೆ ಎಷ್ಟೋ ಜನ ಆಹಾರ ಸಿಗದೆ ಆಲ್ರೆಡಿ ಸಾಯ್ತಾ ಇದ್ದಾರೆ. ಒಂದೊತ್ತು ಆಹಾರ ಸಿಕ್ಕಿದ್ರೆ ಸಾಕು ಅಂತ ಜನ ಬದುಕ್ತಾ ಇದ್ದಾರೆ. ಅಂಥ ಜನ ಕೂಡ ಇದ್ದಾರೆ. ಇನ್ನು ಕೆಲವಷ್ಟು ಮುಷ್ಟಾನ್ನ ಭೋಜನ ಇದ್ರು ಅವ್ರಿಗೆ ಅನುಭವಿಸೋದಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳ್ತಾರಲ್ಲ, ಆ ಥರ ಪರಿಸ್ಥಿತಿಗಳಿದೆ. ಆದರೂ ಕೂಡ ಈ ಅನ್ನ ಬೆಳೆಯೋ ರೈತನಿಗೆ ಬೆಲೆ ಕೊಡೋ ಕೆಲಸ ಯಾರು ಕೂಡ ಮಾಡ್ತಾ ಇಲ್ಲ. ರಾಜಕಾರಣಿಗಳು ಎಲ್ಲರೂ ದುಡ್ಡಿರೋರೆ. ಅನ್ನ ಬೆಳೆಯೋ ರೈತ ಯಾರು ರಾಜಕಾರಣಿ ಆಗಿದ್ದಾನೆ? ಅನ್ನ ಬೆಳೀತಾ ಇರೋ ರೈತ ಈಗಲೂ ಒದ್ದಾಡ್ಕೊಂಡು ಬೆಳೀತಾ ಇದ್ದಾನೆ. ಬೇರೆ ಬೇರೆ ಕೃಷಿ ಮಾಡ್ತಾ ಇರೋರು ಕೆಲವೊಬ್ರು ಉದ್ಧಾರ ಆಗಿರ್ಬೋದು, 100ರಲ್ಲಿ 10 ಜನ ಉದ್ಧಾರ ಆಗಿರ್ಬೋದು. ಇನ್ನು ಉಳಿದವರೆಲ್ಲ ಆ ಥರ ಈ ಥರ ಅಂತ ಯೂಟ್ಯೂಬ್ನಲ್ಲಿ ಕೆಲವೊಬ್ರು ತೋರಿಸಿರ್ತಾರೆ, ಇನ್ಕ್ಲೂಡಿಂಗ್ ನಾವು ತೋರಿಸಿರ್ತೀವಿ ಅಂದ್ಕೊಳ್ಳಿ. ಈ ಥರ ಒಬ್ಬ ರೈತ ಈ ಥರ ಒಂದು ಸಣ್ಣ ಜಮೀನಲ್ಲಿ ಏನೇನೋ ಮಾಡ್ದ, ಇಷ್ಟು ಬಂಡವಾಳ ಇಟ್ಕೊಂಡು ಇಷ್ಟು ಸಂಪಾದನೆ ಮಾಡ್ತಾ ಇದ್ದಾರೆ ಅಂತ ತೋರಿಸಿರ್ತಾರಲ್ಲ, ಆ ಪ್ರಯತ್ನ ಮಾಡೋದಕ್ಕೆ ಹೋಗಿ ಎಷ್ಟೋ ಜನ ರೈತರು ಸಾಲ ಮಾಡಿಕೊಂಡು ನಷ್ಟ ಅನುಭವಿಸಿರೋರೇ ತುಂಬ ಜನ. ಅದರಲ್ಲೂ ಮೇಯ್ನಾಗಿ ಯೂಟ್ಯೂಬಲ್ಲಿ ಹೇಳ್ಬಿಡ್ತಾರೆ ಸಿಂಪಲ್ ಆಗಿ. ಯಾರೊಬ್ರು ಅದೇ ಹೇಳಿದ್ನಲ್ಲ, 100ರಲ್ಲಿ 10 ಜನ ಸಕ್ಸಸ್ ಆಗಿರ್ಬೋದು, ಇನ್ನು 90 ಜನ ಫೇಲ್ಯೂರ್ ಆಗಿರೋರೇ ಇರ್ತಾರೆ.
1 ಎಕರೆ ಜಮೀನು ಇಟ್ಕೊಂಡು ತಿಂಗಳಿಗೆ 40 ಲಕ್ಷ ದುಡಿತಾ ಇದ್ದಾನೆ, ಈ ಥರ ಮಾಡ್ಕೊಂಡಿದ್ದಾನೆ ಜಮೀನಲ್ಲಿ ಅಂತ ಯಾರೊಬ್ರು ವಿಡಿಯೋ ತೋರಿಸ್ಬಿಡ್ತಾರಲ್ಲ, ಆ ವಿಡಿಯೋಯಿಂದ ಇಂಪ್ರೆಸ್ ಆದ ರೈತರು ಏನು ಮಾಡ್ತಾರೆ, ಸಾಲ ಸೋಲ ಮಾಡಿ ಅದೇ ರೀತಿ ಮಾಡೋಣ ಬದುಕೋಣ ಅಂತ ಒಂದು ಪ್ರಯತ್ನ ಮಾಡ್ತಾರೆ. ಪ್ರಯತ್ನ ಸಫಲ ಆಗೋದಿಲ್ಲ ಎಲ್ಲರಿಗೂ ಕೂಡ. ಇದರಿಂದನೇ ರೈತರು ಕೊನೆಗೆ ಸಾಲದ ಬಾಧೆಗೆ ಸಿಕ್ಕಾಕೊಂಡು ಸಾಯ್ತಾ ಇದ್ದಾರೆ. ಈ ಥರ ಬೇರೆ ಬೇರೆ ಕಾರಣಗಳಿದ್ದಾವೆ. ರೈತರು ಸುಮ್ಮನೆ ಅವರ ಶೋಕಿಗೋಸ್ಕರ ಸಾಲ ಮಾಡಿ ಸಾಯ್ತಾ ಇಲ್ಲ. ಇಲ್ಲಿ ಸಾಯ್ತಾ ಇರೋದೇನು ಅಂದರೆ, ಏನೋ ಒಂದು ಪ್ರಯತ್ನ ಮಾಡಿ ಬದುಕೋ ಒಂದು ದಾರಿಗಳನ್ನ ಕಂಡುಕೊಳ್ಳೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಸಫಲ ಆಗದೆ ಸಾಯ್ತಾ ಇದ್ದಾರೆ. ಇದಕ್ಕೆ ಕಾರಣ ಯಾರು? ಎಲ್ಲರೂ ಕಾರಣ ಆಗಿದ್ದೀವಿ. ಬಟ್ ಆದರೆ ಇದರಲ್ಲಿ ಒಂದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಇದೇ ರೀತಿ ರೈತರು ಸಾಯ್ತಾ ಹೋದರೆ ಮುಂದಿನ ದಿನದಲ್ಲಿ ಅನ್ನ ಬೆಳೆಯೋರು ಯಾರು? ಅನ್ನ ಬೆಳೆಯೋರೇ ಇಲ್ಲ ಅಂದರೆ ತಿನ್ನೋದಕ್ಕೆ ಏನು ಸಿಗುತ್ತೆ? ಮನುಷ್ಯರು ಹೊಡೆದಾಡ್ಕೊಂಡು ಸಾಯ್ಬೇಕಾಗತ್ತೆ ಇಡೀ ಅನ್ನಕ್ಕೆ. ಅಂಥ ಪರಿಸ್ಥಿತಿ ಬರಬಾರ್ದು ಅಂದರೆ ರಾಜಕಾರಣಿಗಳು ಸ್ವಲ್ಪನಾದರೂ ಇವ್ರ ಕಡೆ ನೋಡಬೇಕು. ನಾವು ಕ್ಯೂರಿಯಸ್ ಆಗಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡ್ತಾ ಇರ್ತೀವಲ್ಲ, ರೈತರು ಈ ಥರ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಇಂಥ ವಿಷಯಗಳನ್ನ ಸದನದಲ್ಲಿ ಚರ್ಚೆ ಸುಮ್ಮನೆ ಸಣ್ಣದಾಗಿ ಬಂದು ಹೊರಟೋಗುತ್ತೆ. ಬೇಡದೇ ಇರೋ ವಿಷಯಗಳು 108 ದೊಡ್ಡದಾಗಿ ಚರ್ಚೆ ಮಾಡ್ತಾ ಇರ್ತಾರೆ. ಬೇಕಾಗಿರುವಂಥ ರೈತರ ಸಮಸ್ಯೆ ವಿಷಯಗಳನ್ನ ಚರ್ಚೆ ಮಾಡೋದು ತುಂಬ ಕಡಿಮೆ ಆಗಿದೆ. ಇಂಥ ವಿಷಯಗಳನ್ನ ಚರ್ಚೆ ಮಾಡಲಿ ರಾಜಕಾರಣಿಗಳು. ಇಂಥ ವಿಷಯ ರಾಜಕಾರಣಿಗಳು ಮುಟ್ಟಬೇಕು. ಇಲ್ಲ ರೈತರು ರಾಜಕಾರಣಿಗಳಾಗಬೇಕು. ಎರಡರಲ್ಲಿ ಒಂದಾಗಬೇಕು. ಇಲ್ಲ ಅಂದರೆ ಮುಂದಿನ ಫ್ಯೂಚರ್ ಅನ್ನ ಬೆಳೆಯೋರು ಇರಲ್ಲ, ಅನ್ನ ತಿನ್ನೋದಕ್ಕೆ ಮನುಷ್ಯರು ಒದ್ದಾಡ್ಕೊಂಡು ಕಿತ್ತಾಡ್ಕೊಂಡು ಮನುಷ್ಯರು. ಅದೇ ಕೊನೆಗೆ ಹೇಳಿದ್ರಲ್ಲ, ಯಾವುದೋ ಒಂದು ಅಮೆರಿಕಾದಲ್ಲಿ ಊಟ ಇಲ್ಲದೆ ಸಣ್ಣ ಹುಡುಗ, ಒಂದು 11 ವರ್ಷದ ಹುಡುಗ, ಅವನ ತೊಡೆ ಮಾಂಸನೇ ಕಿತ್ಕೊಂಡು ತಿಂದು ಕೊನೆಗೆ ಅವನು ಸತ್ತೋಗಿದ್ದ ಜೀರ್ಣಿಸ್ಕೊಳ್ಳೋದಕ್ಕಾಗದೆ. ಅಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಬರಬಾರ್ದು ಅಂದರೆ ರೈತರಿಗೆ ಏನು ಬೆಂಬಲ ಸಿಗಬೇಕು, ಅವ್ರನ್ನ ಕಾಪಾಡೋ ಕೆಲಸ ಏನು ಮಾಡಬೇಕು ಅಂಥದ್ದನ್ನು ಗೌರ್ಮೆಂಟ್ ಅವ್ರು ಮಾಡಿದ್ರೆ ರೈತರು ಉಳ್ಕೊಳ್ತಾರೆ. ಇಲ್ಲ ಅಂದರೆ ಬೇರೆ ದೇಶದಲ್ಲಿ ಯಾವ ರೀತಿ ಆಹಾರದ ಕೊರತೆ ಅನ್ನೋದು ತಾಂಡವಾಡ್ತಾ ಇದೆ, ನಮ್ಮ ದೇಶದಲ್ಲಿ ಅದಕ್ಕಿಂತ ಜಾಸ್ತಿ ಆಡುತ್ತೆ. ಕಾರಣ ಜನಸಂಖ್ಯೆ ಅನ್ನೋದು ಪ್ರಪಂಚದಲ್ಲೇ ಜಾಸ್ತಿ ಇರುವಂಥ ದೇಶ ನಮ್ಮದು. ಅಂಥ ಪರಿಸ್ಥಿತಿಗೆ ಹೋಗಬಾರ್ದು ಅಂದರೆ ರೈತರನ್ನ ಉಳಿಸೋ ಬೆಳೆಸೋ ಕೆಲಸ ಮಾಡಬೇಕು. ಅದಕ್ಕೆ ರಾಜಕಾರಣಿಗಳ ಮೇಲೆ ಸ್ವಲ್ಪ ಪ್ರೆಷರ್ ಹಾಕಬೇಕು. ಅಂಥ ಕೆಲಸ ಎಲ್ಲರೂ ಮಾಡಿ ಅದರಿಂದ ಒಂದು ಸಣ್ಣ ಬದಲಾವಣೆ ಏನಾದರೂ ಆಗ್ಬೋದು. ಬ್ಯಾಂಕ್ಗಳವರು ಸಾಲ ಕೊಟ್ಟವ್ರು ಆದಷ್ಟು ಅವ್ರ ಮೇಲೆ ಪ್ರೆಷರ್ ಹಾಕೋದು ಬಿಟ್ಟು, ಈ ಸಾಲ ತೊಗೊಂಡು ಓಡೋಗ್ತಾರಲ್ಲ ಅಂಥವ್ರ ಮೇಲೆ ಪ್ರೆಷರ್ ಹಾಕಿ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಟ್ಸಿರ್ತಾರೆ, ಕಾರ್ಗಳು ತೊಗೊಂಡು ಮಜಾ ಮಾಡ್ತಾ ಇರ್ತಾರೆ, ಅಂಥವ್ರ ಮೇಲೆ ಪ್ರೆಷರ್ ಹಾಕಿ ರೈತರ ಮೇಲೆ ಪ್ರೆಷರ್ ಹಾಕಿ ಸ್ವಲ್ಪ ಕಡಿಮೆ ಮಾಡಿ, ಯಾವುದು ಇದ್ದರೆ ಫ್ಯೂಚರ್ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಇನ್ನು ಇದೇ ರೀತಿ ವಿಷಯಗಳ ಜೊತೆ ಮತ್ತೆ ಸಿಗ್ತಾ ಇರ್ತೀನಿ. ಥ್ಯಾಂಕ್ ಯು. ಗುಡ್ ಬೈ.